Hi, I'm Saujanya. I have joined NextGen Academy for NEET long term. But previously, when I was about to join here, I had a big doubt in my mind whether to take long term or no, or how will the coaching be. And second thought, in my home, they told to join the hostel. I was like, no, I can't join the hostel. How the people will be there, or how the food which will serve there, or will it be hygienic, or about the environment and all. But because previously I had joined a corporate college for long term, but then I was not happy. There was no individual attention, very congested space, and teachers were also like one or two teachers were explaining better, but not all the teachers. But after coming here, really I felt the teachers are not only helpful in academics, in all the motivation way, your mentality, they don't judge you, but then they explain how life is and how academics, everything they take in a good way. And coming to the hostel, we have separate hostels for both girls and boys. The food which is served here feels very homely. Coming to the academics, once again, we have every Sunday weekly exam, and at the end 30 daily tests or revision tests and 30 grand tests, and they have conducted around 100 examinations, which helps the students to analyze the NEET exam in a better way. I can suggest NextGen Academy as one of the most best platform for NEET long-term students and also for PUC. Thank you. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಸಹನಾ, ನನ್ನ ಮಗಳು ಸೌಜನ್ಯ. 10th ಪರ್ಸೆಂಟೇಜು 95 ಇತ್ತು, ಸೆಕೆಂಡ್ PU ಪರ್ಸೆಂಟೇಜ್ 95 ಇತ್ತು. ಲಾಸ್ಟ್ ಇಯರು ಲಾಂಗ್ ಟರ್ಮ್ಗೆ ಬೇರೆ ಕಡೆ ಕಾಲೇಜಿಗೆ ಅವಳಿಗೆ ಸೇರಿಸಿದ್ವಿ. ಅಷ್ಟು ಮಾರ್ಕ್ಸು ಚೆನ್ನಾಗಿ ಬರ್ದಿಲ್ಲ NEET ಅಕಾಡೆಮಿಯಲ್ಲಿ. ಅದಕ್ಕೆ ಇಲ್ಲಿ NextGen ಅಕಾಡೆಮಿಯಲ್ಲಿ ಬಂದ್ವಿ. ನನ್ನ ಮಗಳ ಫ್ರೆಂಡು ಪರಿಚಯ ಮಾಡಿಸಿದ್ರು, ಈ ಕಾಲೇಜ್ ಒಳ್ಳೇದಂತ. ನಮಗೂ ಭಯ ಇತ್ತು ಹಾಸ್ಟೆಲ್ಗೆ ಬಿಡೋಕ್ಕೆ, ಹೇಗೆ ಫುಡ್ಡು ಹೇಗಿರ್ತಾಳೆ, ಸೇಫ್ಟಿ ಹೇಗಿದೆ ಅಂತ. ಬಂದು ಗೋಪಿ ಸರ್ ಹತ್ರ ಮಾತಾಡ್ಕೊಂಡು ಹೋದ್ರಿ. ಅವರೆಲ್ಲ ಹೇಳಿದ್ರು ತುಂಬ ಸೇಫ್ಟಿ ಇದೆ, ಎಲ್ಲ ಇದೆ ಅಂತ. ಅದು ನಮ್ಗೆ ಅಷ್ಟಿದು ಆಗಲಿಲ್ಲ. ಆದರೂ ಬಂದು ನಾವು ಬಿಟ್ಟು ಹೋದ್ವಿ. ತುಂಬ ನಮಗೆ ನಂಬ್ಕೊಂಡು ಬಿಟ್ಟು ಹೋದ್ರಿ ಸರ್ಗೆ. ತುಂಬ ಸೇಫ್ಟಿ ಇದೆ, ಪ್ಲೇಸು ತುಂಬ ಚೆನ್ನಾಗಿದೆ. ಒಂದು ರೂಮಲ್ಲಿ ಹುಡುಗಿಯರು 5 ಜನ ಇರೋದು, ಜಾಸ್ತಿ ಜನಕ್ಕೆ ಅಲ್ಲಿ ಬಿಡಲ್ಲ. ತುಂಬ ದೊಡ್ಡ ರೂಮು. ಆಮೇಲೆ ಕಾಲೇಜ್ ಪ್ಲೇಸು ತುಂಬ ಚೆನ್ನಾಗಿದೆ, ಸೈಲೆಂಟ್ ಇದೆ. ಈ ಕಡೆ ಓದೋಕ್ಕೆ ಮಕ್ಕಳಿಗೆ ಏನು ಡಿಸ್ಟರ್ಬೆನ್ಸ್ ಇರಲ್ಲ. ಆಮೇಲೆ ಹಾಸ್ಟೆಲ್ ಊಟದ್ದು ಹೇಗೆ ಅಂತ ನಮಗೂ ಭಯ ಆಗಿತ್ತು. ನಾವು ಮನೆಯಲ್ಲಿ ಕೂಡ ಅಷ್ಟು ಚೆನ್ನಾಗಿ ಮಾಡಲ್ಲ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಒಂದು ಸ್ವಲ್ಪ ಕೂಡ ಸೋಡಾ ಯೂಸ್ ಮಾಡಲ್ಲ ಅವರು. ಮನೆ ಮಕ್ಕಳ ಥರನೇ ನೋಡ್ತಾರೆ. ಟೈಮ್ ಕರೆಕ್ಟಾಗಿ ಮಾರ್ನಿಂಗು, ಮಧ್ಯಾಹ್ನ ಮತ್ತು ಸಾಯಂಕಾಲ ಸ್ನ್ಯಾಕ್ಸು, ನೈಟ್ ಡಿನ್ನರು ಎಲ್ಲ ಕರೆಕ್ಟ್ ಟೈಮಿಗೆ ಕೊಡ್ತಾರೆ. ಮಕ್ಕಳಿಗೆ ಏನು ಆರೋಗ್ಯದ ಏನು ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾಳೆ ನಮ್ಮ ಮಗಳು ಈ ಸಾರಿ ಕೋರ್ಸು. ಲಾಸ್ಟ್ ಇಯರ್ ಅಷ್ಟು ಮಾರ್ಕ್ ಬಂದಿರಲಿಲ್ಲ, ಈ ಸಾರಿ ಅವಳಿಗೆ ಫ್ರೀ ಸೀಟ್ ಆಗಿದೆ. ತುಂಬ ಖುಷಿ ಆಯಿತು. ಮಾರ್ಕ್ಸು ಚೆನ್ನಾಗಿ ಮಾಡಿದ್ದಾಳೆ. ಆಲ್ ಟೀಚರ್ಸ್ಗೆ ಮತ್ತು ಗೋಪಿ ಸರ್ಗೆ, ಮ್ಯಾನೇಜ್ಮೆಂಟ್ ಅವ್ರಿಗೆ, ಎಲ್ರಿಗೂ, ಅಡುಗೆ ಮಾಡೋರು ಎಲ್ಲ ಊಟ ಬಡಿಸೋರ್ಗೆ ನನ್ನ ಮಗಳಿಗೆ ತುಂಬ ಖುಷಿ ಆಯಿತು. ಚೆನ್ನಾಗಿ ಮಾಡಿದ್ದಾಳೆ. ಎಲ್ಲರೂ ಬಂದು NEET ಅಕಾಡೆಮಿನ NextGenಲ್ಲೇ ಅಡ್ಮಿಷನ್ ಮಾಡೋಕ್ಕೆ.